Hello everyone, welcome back to our YouTube channel learning.com. ಈ ಒಂದು ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಪೆಡಗಾಜಿಯಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಆಲ್ರೆಡಿ 6 ಅಪ್ರೋಚಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ರಿಮೈನಿಂಗ್ ಏನಿದೆ ಸ್ಟ್ರಕ್ಚರಲ್ ಅಪ್ರೋಚ್, ಸಿಚುಯೇಷನಲ್ ಅಪ್ರೋಚ್, ನ್ಯಾಚುರಲ್ ಅಪ್ರೋಚ್, ಡಾಕ್ಟರ್ ವೆಸ್ಟ್ಸ್ ಮೆಥಡ್, ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡ್ ಆ್ಯಂಡ್ ಎಲೆಕ್ಟಿಕ್ ಅಪ್ರೋಚ್, ಈ ಒಂದು ಮೆಥಡ್ಸ್ನ ಈ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇನ್ನು ಯಾರ್ಯಾರು ಲಾಸ್ಟ್ ಕ್ಲಾಸ್ ನೋಡಿಲ್ಲ, ನೀವು ಪ್ಲೇಲಿಸ್ಟ್ಗೆ ಹೋದರೆ ಇಂಗ್ಲೀಷ್ ಪೆಡಗಾಜಿ ಪ್ಲೇಲಿಸ್ಟಲ್ಲಿ ನೀವು ಆ ಕ್ಲಾಸಸ್ನ ನೋಡ್ಬೋದು. ಓಕೆ, ಸ್ಟ್ರಕ್ಚರಲ್ ಅಪ್ರೋಚ್ ಅಂದ್ರೇನು ಅಂತ ನೋಡ್ತೋಗೋಣ. ಅಂದರೆ ರಚನಾತ್ಮಕ ವಿಧಾನ ಇದು. ಓಕೆ, ಇಟ್ ಈಸ್ ಲ್ಯಾಂಗ್ವೇಜ್ ಟೂಲ್ ದಟ್ ಹೆಲ್ಪ್ಸ್ ದಿ ಲರ್ನರ್ ಟು ಮಾಸ್ಟರ್ ದಿ ಸ್ಟ್ರಕ್ಚರ್ ಆಫ್ ಪ್ಯಾಟ್ರನ್ ಆಫ್ ಸೆಂಟೆನ್ಸ್. ಈ ಒಂದು ಅಪ್ರೋಚ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಯಾವ ಒಂದು ಇದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಅಂದರೆ ಸೆಂಟೆನ್ಸ್, ವಾಕ್ಯ ಯಾವ ಒಂದು ರೀತಿಲಿ ಸೆಂಟೆನ್ಸ್ ಮೀನ್ಸ್ ವಾಕ್ಯ ರಚನೆ ಆಗಿರುತ್ತೆ, ಯಾವ ಒಂದು ಪ್ಯಾಟ್ರನಲ್ಲಿ ಇರುತ್ತೆ. ಈಗ ಒಂದು ಸೆಂಟೆನ್ಸ್ ಅಂದರೆ ಫಸ್ಟ್ ಏನು ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಇದು ಏನು ಅಂದರೆ ಈ ಸ್ಟ್ರಕ್ಚರಲ್ ಅಪ್ರೋಚ್ ಸ್ಪೀಚ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು, ಸ್ಪೋಕನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು. ಇಟ್ ಇಂಪ್ರೂವ್ ದ ಫಂಕ್ಷನಲ್ ಸ್ಕಿಲ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಕರೆಕ್ಟ್ಸ್ ಲರ್ನರ್ ಸ್ಪೀಚ್ ಹ್ಯಾಬಿಟ್ಸ್. ಏನು ಅಂತಂದರೆ ಏನು ಮಕ್ಕಳು ಇರ್ತಾರೆ, ಲರ್ನರ್ಸ್ ಏನಿರ್ತಾರೆ, ಅವ್ರ ಒಂದು ಸ್ಪೀಚ್ ಹ್ಯಾಬಿಟ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಈಗ ಸೆಂಟೆನ್ಸ್ ಫಾರ್ಮೇಷನ್ ತಪ್ಪು ಮಾಡ್ತೀರಾ, ಅದೆಲ್ಲ ಕರೆಕ್ಟ್ ಮಾಡೋ ಅಂಥದ್ದು ಸ್ಟ್ರಕ್ಚರಲ್ ಅಪ್ರೋಚ್ ಜಾಸ್ತಿ ಯೂಸ್ ಮಾಡಿದ್ರೆ. ನೆಕ್ಸ್ಟ್, ಇಟ್ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್ ಟು ರೀಡಿಂಗ್ ಆ್ಯಂಡ್ ರೈಟಿಂಗ್. ಯಾವುದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು ಸ್ಟ್ರಕ್ಚರಲ್ ಅಪ್ರೋಚ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಇದಂತೂ ತುಂಬ ಇಂಪಾರ್ಟೆಂಟ್, ಪ್ರತಿ ಇಯರ್ ಕ್ವಶನ್ ಪೇಪರಲ್ಲೂ ಕೇಳ್ತಿರ್ತಾರೆ. ಓಕೆ, ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು. ಇಟ್ ಅಡ್ವೊಕೇಟ್ಸ್ ದಿ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್ ಆಫ್ ಸ್ಟ್ರಕ್ಚರ್ಸ್ ಆರ್ ಪ್ಯಾಟ್ರನ್ಸ್ ಆಫ್ ಸೆಂಟೆನ್ಸ್ ಆ್ಯಂಡ್ ವೊಕ್ಯಾಬ್ಯುಲರಿ. ಇದು ಯಾವುದಕ್ಕೆ ಒಂದು ಅಡ್ವೊಕೇಟ್ಸ್ ಮಾಡೋ ಅಂಥದ್ದು, ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್ಗೆ. ಸೆಲೆಕ್ಷನ್ ಅಂತಂದರೆ ಈಗ ನಾವು ಪಾಠ ಮಾಡ್ತಿದ್ದೀವಿ ಅಂತ ಅಂದರೆ ಒಂದು ದೊಡ್ಡ ಟಾಪಿಕ್ ತೊಗೊಬಿಟ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಪಾಠ ಮಾಡೋದ್ರಾಗುತ್ತೆ, ಸ್ವಲ್ಪ ಸಮಯದಲ್ಲಿ ಪಾಠ ಮಾಡೋದ್ರಾಗುತ್ತಾ, ಆಗಲ್ಲ. ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವುದೇ ಒಂದು ಟಾಪಿಕ್ ತೊಗೋಬೇಕಾದ್ರು ಒಂದು ಚಿಕ್ಕ ಟಾಪಿಕ್ ತೊಗೊಂಡ್ರೆ ಅದಕ್ಕೆ ಇಷ್ಟು ಡ್ಯೂರೇಷನ್, ಇಷ್ಟು ಸಮಯದಲ್ಲಿ ನಾವು ಪಾಠ ಮಾಡಬೇಕು ಅನ್ನೋದು ಪ್ಲ್ಯಾನಿಂಗ್ ಇರೋ ಅಂಥದ್ದು. ಗ್ರೇಡೇಷನ್ ಮೀನ್ಸ್ ಈಗ ನಾವು ಪಾಠ ಮಾಡ್ತಿದ್ದೀವಿ ಅಂತ ಅಂದರೆ ಮಕ್ಕಳಿಗೆ ಹೆಂಗೆ ಅಂದರೆ ಫಸ್ಟ್ ಪ್ಯಾಟ್ರನ್ ಮುಖಾಂತರ ಕಲಿಸೋದು, ಫಸ್ಟ್ ವರ್ಡ್ಸ್ ಕಲಿಸೋದು, ಆಮೇಲೆ ಸೆಂಟೆನ್ಸ್ ಕಲಿಸೋದು, ಸೆಂಟೆನ್ಸ್ ಫಾರ್ಮೇಷನ್ ಕಲಿಸೋ ಅಂಥದ್ದು, ಮತ್ತು ಚಿಕ್ಕದ್ರಿಂದ ದೊಡ್ಡದು ಅಂದರೆ ಇವಾಗ ಸ್ವಲ್ಪ ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂದರೆ ಸುಲಭದಿಂದ ಕಷ್ಟದ ಕಡೆ ಹೇಳ್ಕೊಡೋ ಅಂಥದ್ದು. ಇದನ್ನೇ ಏನಂತ ಹೇಳ್ತೀವಿ, ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್ ಅಂತ ಹೇಳೋ ಅಂಥದ್ದು. ಇದು ಕೂಡ ಇಂಪಾರ್ಟೆಂಟ್. ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು, ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ಬರೋ ಅಂಥದ್ದು. It is the descriptive approach that gives more importance to speech only without reference to meaning. ಇದು ಯಾವುದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು, ಸ್ಪೀಚಿಗೆ ಮೋರ್ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು. ಇದು ಮೀನಿಂಗಿಗಿಂತ ಒಂದು ಸೆಂಟೆನ್ಸ್ ಹೇಗೆ ಫಾರ್ಮೇಷನ್ ಮಾಡೋ ಅಂಥದ್ದು, ಹೇಗೆ ಸ್ಪೀಚ್ ಮಾತಾಡ್ತಾರೆ, ಸ್ಪೋಕನ್ ಮಾಡ್ತಾರೆ ಅನ್ನೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು. It is a language approach that gives priority to pupils' activities, spoken language, multi-skill approach, situational ಟೀಚಿಂಗ್. ಇದು ಮಕ್ಕಳಿಗೆ ತುಂಬ ಅಪ್ರೋಚ್ ಕೊಡೋ ಅಂಥದ್ದು, ಆ್ಯಕ್ಟಿವಿಟಿ ಮಾಡೋದಕ್ಕೆ, ಮಾತಾಡೋದಕ್ಕೆ ಎಲ್ಲ ಒಂದು ಯಾವೊಂದು ಅಪ್ರೋಚ್ ತುಂಬ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು ಸ್ಟ್ರಕ್ಚರಲ್ ಅಪ್ರೋಚ್. ಕಮ್ಯುನಿಕೇಟಿವ್ ಅಪ್ರೋಚ್ ಕೂಡ ರಿಪ್ಲೇಸ್ ಮಾಡುತ್ತೆ ತಾನೇ ಸ್ಟ್ರಕ್ಚರಲ್ ಅಪ್ರೋಚ್. ಕಮ್ಯುನಿಕೇಟಿವ್ ಅಪ್ರೋಚಲ್ಲಿ ಏನು ಆಗಿರುತ್ತೆ, ಅಲ್ಲೂ ಕೂಡ ಅಷ್ಟೇ ಮಕ್ಕಳಿಗೆ ಸಖತ್ ಪ್ರಿಯಾರಿಟಿ ಕೊಡೋ ಅಂಥದ್ದು, ಅವ್ರಿಗೆ ಮಾತಾಡೋದಕ್ಕೆ, ಗ್ರೂಪ್ ಮುಖಾಂತರ ಮಾತಾಡೋದು, ಮತ್ತು ಏನೇ ಒಂದು ಕಲಿಬೇಕಾದ್ರೂ ಕಮ್ಯುನಿಕೇಟಿವ್ ಮಾತಾಡೋದ್ರ ಮುಖಾಂತರ ಕಲಿಸೋ ಅಂಥದ್ದು. ಸೊ ಇದು ಸ್ಟ್ರಕ್ಚರಲ್ ಅಪ್ರೋಚ್ ಕಮ್ಯುನಿಕೇಟಿವ್ ಅಪ್ರೋಚ್ನ ರಿಪ್ಲೇಸ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು. ಓಕೆ, ಆ ಕ್ವಶನ್ಸ್ನೂ ಕೂಡ C-TET ಕೇಳಿದ್ದಾರೆ. ನೆಕ್ಸ್ಟ್ ಒನ್, ಸಿಚುಯೇಷನಲ್ ಅಪ್ರೋಚ್ ಆರ್ ಸಿಚುಯೇಷನಲ್ ಲ್ಯಾಂಗ್ವೇಜ್ ಟೀಚಿಂಗ್. ಅಂದರೆ ಸಂದರ್ಭ ಮತ್ತು ಸನ್ನಿವೇಶಗಳನ್ನ ನೋಡೋ ಅಂಥದ್ದು. ಆ ಸಂದರ್ಭ ಮತ್ತು ಅಂದರೆ ಸಾಂದರ್ಭಿಕ ವಿಧಾನ ಅಂತಲೇ ಹೇಳ್ಬೋದು. ಸಿಚುಯೇಷನಲ್ ಅಪ್ರೋಚ್ ಅಂತಂದರೆ ಈಗ ಏನೇ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ಮಕ್ಕಳಿಗೆ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿಕೊಡೋ ಅಂಥದ್ದು ಟೀಚರಲ್ಲಿ. ಆ ಒಂದು ಸಿಚುಯೇಷನ್ಗೆ ತಕ್ಕಂತೆ ಸೆಂಟೆನ್ಸ್ನ ಮಾತಾಡೋ ಅಂಥದ್ದು, ಕಲಿಸೋ ಅಂಥದ್ದು, ಆ ಸಿಚುಯೇಷನ್ಗೆ ತಕ್ಕಂತೆ ಮಾತಾಡೋ ಅಂಥದ್ದು. ಓಕೆ, ಇಟ್ ಈಸ್ ಬೇಸ್ಡ್ ಆನ್ ದಿ ಫ್ಯಾಕ್ಟ್ ದಟ್ ಲ್ಯಾಂಗ್ವೇಜ್ ಈಸ್ ಯೂಸ್ ಟು ರೆಫರ್ ಟು ಎ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಆರ್ ಸಿಚುಯೇಷನ್. ಕಾಂಟೆಕ್ಸ್ಟ್ ಆರ್ ಸಿಚುಯೇಷನ್ ಅಂತಂದರೆ ಆ ಒಂದು ಸಂದರ್ಭ ಅಷ್ಟೇ, ಆ ಒಂದು ಸಿಚುಯೇಷನಲ್ಲಿ ಅಂತ ಹೇಳಲ್ವ, ಅದನ್ನೇ ಕಾಂಟೆಕ್ಸ್ಟ್ ಅನ್ನೋದು. ಕಾಂಟೆಕ್ಸ್ಟ್ ಅಂದರೆ ಆ ಒಂದು ಸಂದರ್ಭ, ಸನ್ನಿವೇಶ ಅಂತ ಮೀನಿಂಗ್. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಟು ಕ್ರಿಯೇಟ್ ಸಿಚುಯೇಷನ್ ದಟ್ ಮೇಕ್ಸ್ ದಿ ಲರ್ನರ್ ಯೂಸ್ ದಿ ನೋನ್ ದಿ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸ್.
ಆ ಒಂದು ಸಂದರ್ಭ ಒಂದು ಕ್ರಿಯೇಟ್ ಮಾಡಿಕೊಡೋ ಅಂಥದ್ದು ಮಕ್ಕಳೇ. ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿದಾಗ ಮಕ್ಕಳು ಅಲ್ಲಿ ಕಲಿತಾರೆ, ವರ್ಡ್ಸ್ಗಳನ್ನ ಕಲಿತಾರೆ, ಸೆಂಟೆನ್ಸ್ಗಳನ್ನ ಕಲಿತಾರೆ ಅಲ್ವಾ. ಒಂದು ಸನ್ನಿವೇಶನ ಟೀಚರ್ ಕ್ರಿಯೇಟ್ ಮಾಡಿಕೊಡೋ ಅಂಥದ್ದು. ಓಕೆ, ನೆಕ್ಸ್ಟ್, ಇನ್ ದಿ ಸಿಚುಯೇಷನಲ್ ಅಪ್ರೋಚ್ ಟೀಚರ್ ಟ್ರೈಸ್ ಟು ಕ್ರಿಯೇಟ್ ಎ ಲೈಫ್ ಲೈಕ್ ಸಿಚುಯೇಷನ್ ಇನ್ ದಿ ಕ್ಲಾಸ್ ರೂಮ್ ಫಾರ್ ಟೀಚಿಂಗ್ ಲ್ಯಾಂಗ್ವೇಜ್ ಐಟಮ್ಸ್. ಇನ್ನೇನು ಅಲ್ಲ, ಮಾಮೂಲಿ ಒಂದು ರಿಯಲ್ ಲೈಫ್ ಸಿಚುಯೇಷನ್ ಏನಿರುತ್ತೆ ಅದನ್ನು ಕ್ರಿಯೇಟ್ ಮಾಡೋ ಅಂಥದ್ದು ಕ್ಲಾಸ್ ರೂಮಲ್ಲಿ. ಆಗೇನಾಗುತ್ತೆ, ಮಕ್ಕಳು ಅವರು ಡೈಲಿ ಲೈಫಲ್ಲಿ ಹೇಗೆ ಮಾತಾಡೋದನ್ನೆಲ್ಲ ಕಲಿತಾ ಹೋಗ್ತಾರಲ್ಲಿ ಆ ಸಿಚುಯೇಷನ್ಗೆ ತಕ್ಕಂತೆ. ಓಕೆ, ಫಾರ್ಮಿಂಗ್ ಲಿಂಕಿಂಗ್ ಬಿಟ್ವೀನ್ ದಿ ನ್ಯೂ ವರ್ಡ್ಸ್ ಆ್ಯಂಡ್ ದಿ ರಿಯಲ್ ಸಿಚುಯೇಷನ್ ಎನ್ಕೌಂಟರ್ಡ್ ಬೈ ದಿ ಚಿಲ್ಡ್ರನ್. ಏನಂತಂದರೆ ಒಂದು ನ್ಯೂ ವರ್ಡ್ ಏನು ಕಲ್ತಿರ್ತಾರೆ ಮತ್ತು ಆ ಒಂದು ಸಿಚುಯೇಷನ್ಗೆ ಏನು ಲಿಂಕ್ ಮಾಡ್ತಾ ಹೋದರೆ ಮಕ್ಕಳು ಏನು ಕಲಿತಾ ಹೋಗ್ತಾರೆ ಅಲ್ವಾ, ಲ್ಯಾಂಗ್ವೇಜ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಯಾವುದ್ರ ಬಗ್ಗೆ ಆಯಿತು, ಸಿಚುಯೇಷನಲ್ ಅಪ್ರೋಚ್. ಇದನ್ನು ಸಿಚುಯೇಷನಲ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಕೂಡ ಕರೀತಾರೆ. SLT ಫುಲ್ ಫಾರ್ಮ್ ಏನು, ಸಿಚುಯೇಷನಲ್ ಲ್ಯಾಂಗ್ವೇಜ್ ಟೀಚಿಂಗ್. ನೆಕ್ಸ್ಟ್, ನ್ಯಾಚುರಲ್ ಅಪ್ರೋಚ್ ಅಂದರೆ ನೈಸರ್ಗಿಕ ವಿಧಾನ. ದಿ ನ್ಯಾಚುರಲ್ ಅಪ್ರೋಚ್ ಈಸ್ ಎ ಲ್ಯಾಂಗ್ವೇಜ್ ಲರ್ನಿಂಗ್ ಥಿಯರಿ ಡೆವಲಪ್ಡ್ ಬೈ ಸ್ಟೀಫನ್ ಕ್ರೆಷನ್ ಆ್ಯಂಡ್ ಟ್ರೇಸಿ ಟೆರಲ್. ಅಂದರೆ ಈ ಒಂದು ನ್ಯಾಚುರಲ್ ಅಪ್ರೋಚ್ನ ಡೆವಲಪ್ ಮಾಡಿದ್ಯಾರು, ಸ್ಟೀಫನ್ ಕ್ರೆಷನ್ ಮತ್ತು ಟ್ರೇಸಿ ಟೆರಲ್. ಓಕೆ, ಇಟ್ ಈಸ್ in this approach students are given plenty of comprehensive input by the teacher which facilitate the acquisition of language. ಅಂದರೆ ಏನು, ನ್ಯಾಚುರಲಾಗಿ ಮಕ್ಕಳು ಪಾಠ ಕಲಿಯೋ ಅಂಥದ್ದು. ಟೀಚರಿಂದ ಇನ್ಪುಟ್ ಹೋಗ್ತಾ ಇದ್ದರೆ ಮಕ್ಕಳಿಗೆ ಮೀನಿಂಗ್ಫುಲ್ ಆಗಿರೋ ಅಂಥ ಇನ್ಪುಟ್ ಟೀಚರ್ ಕಡೆಯಿಂದ ಹೋಗ್ತಾ ಇದ್ದರೆ ಆಗೇನಾಗುತ್ತೆ, ಮಕ್ಕಳು ನ್ಯಾಚುರಲ್ ಅಕ್ವಿಸಿಷನ್ ಅವ್ರಿಗೆ ಗೊತ್ತಿಲ್ದಂಗೆ ಅವರು ಕಲ್ತ್ಕೋತಾ ಹೋಗೋ ಅಂಥದ್ದು. ದಿಸ್ ಮೆಥಡ್ ಆಲ್ಸೋ ಡಿಮ್ಯಾಂಡೆಡ್ ದಟ್ ದಿ ಲರ್ನಿಂಗ್ ಪ್ರೋಸೆಸ್ ಶುಡ್ ಬಿ ರಿಡ್ ಆಫ್ ಟೆನ್ಷನ್ ಆ್ಯಂಡ್ ಸ್ಟ್ರೆಸ್. ರಿಡ್ ಅಂತ ಅಂದರೆ ಯಾವುದೇ ಥರದ್ದು ಟೆನ್ಷನ್ ಫ್ರೀ ಮತ್ತು ಸ್ಟ್ರೆಸ್ ಫ್ರೀ ಆಗಿರಬೇಕಲ್ಲ. ಯಾವುದೇ ಥರದ ಟೆನ್ಷನ್ ಆಗಲಿ ಸ್ಟ್ರೆಸ್ ಅನ್ನೋದು ಇರಬಾರ್ದು. ಮಕ್ಕಳುಗಳು ಕಲಿಬೇಕಾರೆ ನ್ಯಾಚುರಲಾಗಿ ಕಲಿಬೇಕು ಲ್ಯಾಂಗ್ವೇಜ್ ಅನ್ನೋದನ್ನ ಹೇಳ್ತಿರೋದಿಲ್ಲಿ. ಓಕೆ, ದಿ ನ್ಯಾಚುರಲ್ ಅಪ್ರೋಚ್ ಅಡ್ವೊಕೇಟ್ ದಿ ನೀಡ್ ಆಫ್ for a silent phase allowing time for spoken production of language to emerge naturally. Observation and interpretation of how learners acquire both first and second language in non-formal settings. Such methods reject the formal organization of language as a prerequisite to teaching. Natural approach ಅಂದರೆ ಏನೂ ಅಲ್ಲ, ನ್ಯಾಚುರಲಾಗಿ ಕಲಿತಾ ಹೋಗೋ ಅಂಥದ್ದು ಮಕ್ಕಳು. ಓಕೆ, ಅಲ್ಲಿ ಟೀಚರ್ ಹೇಳ್ತಿದ್ದೆ ಅವರು ಒಂದು ಲ್ಯಾಂಗ್ವೇಜ್ನ ನ್ಯಾಚುರಲಾಗಿ ಅಕ್ವೈರ್ ಮಾಡ್ಕೊಳ್ತಾ ಹೋಗೋ ಅಂಥದ್ದು ಅವರು. ಓಕೆ, ಅಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಟೆನ್ಷನ್ ಏನೂ ಇರಬಾರ್ದು. ನ್ಯಾಚುರಲ್ ಅಪ್ರೋಚ್ನ ಡೆವಲಪ್ ಮಾಡಿದ್ಯಾರು, ಸ್ಟೀಫನ್ ಕ್ರೆಷನ್ ಹಾಗೆ ಇನ್ನೊಬ್ಬರು ಯಾರು, ಟ್ರೇಸಿ ಟೆರಲ್. ಓಕೆ, ನೆಕ್ಸ್ಟ್ ಒನ್, ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್. ಈ ಒಂದು ಮೆಥಡು 3 ಎಲಿಮೆಂಟ್ಸಿಂದ ಬೇಸ್ಡ್ ಆಗಿರೋ ಅಂಥದ್ದು. ಯಾವುದ್ಯಾವುದು ಅಂದರೆ ರೀಡರ್ ವಿತ್ ವೊಕ್ಯಾಬ್ಯುಲರಿ ಆ್ಯಂಡ್ ದಿ ಯೂಸ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಜುಡಿಷಿಯಸ್ಲಿ. ಇಲ್ಲೇನು ಅಂತ ಅಂದರೆ ಎಗೇನೆಸ್ಟ್ ದಿ ಡೈರೆಕ್ಟ್ ಮೆಥಡ್ ಆರ್ ನ್ಯಾಚುರಲ್ ಮೆಥಡ್. ಈ ಒಂದು ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್ ಏನಾಗಿದೆ, ಯಾವುದಕ್ಕೆ ಎಗೇನೆಸ್ಟ್ ಆಗಿರೋಂಥದ್ದು, ಡೈರೆಕ್ಟ್ ಆರ್ ನ್ಯಾಚುರಲ್ ಮೆಥಡ್. ಡೈರೆಕ್ಟ್ ಆರ್ ನ್ಯಾಚುರಲ್ ಮೆಥಡಲ್ಲಿ ಏನಾಗಿರುತ್ತೆ, ಈಗ ಇಂಗ್ಲೀಷ್ ಕಲಿತಿದ್ದೀವಿ ಅಂತಂದರೆ ಇಂಗ್ಲೀಷಲ್ಲೇ ಮಾತಾಡಬೇಕು, ಅಲ್ಲಿ ಯಾವುದೇ ರೀತಿ ಮದರ್ ಟಂಗ್ನ ಯೂಸ್ ಮಾಡಲ್ಲ, ಹೌದು ತಾನೆ, ಡೈರೆಕ್ಟ್ ಆರ್ ನ್ಯಾಚುರಲ್ ಮೆಥಡ್ ಅಂತ ಅಂದರೆ. ಸೊ ಇದು ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್ ಯಾವುದು, ಈ ಮೆಥಡ್ಗೆ ಡೈರೆಕ್ಟ್ ಮತ್ತು ನ್ಯಾಚುರಲ್ ಮೆಥಡ್ಗೆ ಅಪೋಸ್ ಆಗಿರೋ ಅಂಥದ್ದು. ಓಕೆ, ಇಲ್ಲಿ ಯಾವುದು ಎಲಿಮೆಂಟ್ಸ್ ಮೇಯ್ನಾಗಿರೋ ಅಂಥದ್ದು, ರೀಡಿಂಗ್ ಓದೋದಕ್ಕೆ, ಮತ್ತು ರೀಡರ್ಸ್ ವಿತ್ ವೊಕ್ಯಾಬ್ಯುಲರಿ ಏನು ಓದ್ತಾರೆ ಆ ಒಂದು ವೊಕ್ಯಾಬ್ಯುಲರಿ ಶಬ್ದಕ್ಕೆ, ಮತ್ತು ಯೂಸ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಮದರ್ ಟಂಗ್ನ ಇಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು, ದಿಸ್ ಮೆಥಡ್ ಫೋಕಸ್ ಆನ್ ರೀಡಿಂಗ್ ಕಾಂಪಿಟೆನ್ಸಸ್ ಬೋತ್ ಓರಲ್ ಆ್ಯಂಡ್ ಸೈಲೆಂಟ್. ಅಂದರೆ ಇಲ್ಲಿ ಯಾವುದಕ್ಕೆ ಜಾಸ್ತಿ ಮೇಯ್ನಾಗಿ ಫೋಕಸ್ ಮಾಡೋ ಅಂಥದ್ದು, ಓದೋದ್ರಲ್ಲಿ, ಬೋತ್ ಓರಲ್ಲಿ ಅಂದರೆ ಮೌಖಿಕವಾಗಿ ಏನು ಓದ್ತಾರೆ ಮತ್ತು ಸೈಲೆಂಟ್ ಮೌನವಾಗಿ ಏನು ಓದ್ತಾರೆ ಆ ಒಂದು ಸಾಮರ್ಥ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದಿಲ್ಲಿ. ಆ್ಯಸ್ ದಿ ಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ಮೇನ್ಲಿ ಫೋಕಸ್ಡ್ ಆನ್ ಸ್ಪೀಕಿಂಗ್ skills and emphasize learning the target language directly without translating it into the mother tongue. The new method of teaching English emphasizes all the 4 basic skills: listening, speaking, reading, writing of learning a language. ಅದೇ ಡೈರೆಕ್ಟ್ ಮೆಥಡಲ್ಲಿ ಏನಂತಂದ್ರೆ ಇಂಗ್ಲೀಷ್ ಕಲಿತೀವಿ ಅಂದರೆ ಇಂಗ್ಲೀಷಲ್ಲೇ ಓದೋ ಅಂಥದ್ದು, ಇಂಗ್ಲೀಷಲ್ಲೇ ಮಾತಾಡೋ ಅಂಥದ್ದು ಇರುತ್ತೆ. ಬಟ್ ನ್ಯೂ ಮೆಥಡಲ್ಲಿ ಏನಾಗಿರುತ್ತೆ, ಜಾಸ್ತಿ ಎಲ್ಲ ಬೇಸಿಕ್ ಸ್ಕಿಲ್ಸ್ ಏನಿದೆ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಎಲ್ಲದಕ್ಕೂ ಮೋರ್ ಎಂಫಸಿಸ್
ತುಂಬ ಇಂಪಾರ್ಟೆನ್ಸ್ ಕೊಡೋಂಥದ್ದು. ಇಲ್ಲಿ ಮದರ್ ಟಂಗ್ನ ಯೂಸ್ ಮಾಡ್ತೀವಿ, ಹೌದು ತಾನೆ. ಇಟ್ ಈಸ್ ಎ ಮೆಥಡ್ ದಟ್ ಫೆಸಿಲಿಟೇಟ್ಸ್ ದಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ಇಲ್ಲಿ ಮಕ್ಕಳು ಇರ್ತಾರೆ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ ಮಕ್ಕಳು ಕಡೆಯಿಂದ. ಇಲ್ಲಿ ದಿಸ್ ಮೆಥಡ್ ಎಮರ್ಜ್ಡ್ ಆ್ಯಸ್ ಎ ಮೆಥಡ್ ಟು ಓವರ್ಕಮ್ ದಿ ಲಿಮಿಟೇಷನ್ಸ್ ಆಫ್ ದಿ ಡೈರೆಕ್ಟ್ ಮೆಥಡ್ ಲಿಮಿಟೇಷನ್ಸಿಂದ ಓವರ್ಕಮ್ ಮಾಡೋದಕ್ಕೆ ಈ ಮೆಥಡ್ ಕಂಡುಹಿಡ್ದಿರ ಅಂಥದ್ದು. ಅಂದರೆ ಡೈರೆಕ್ಟ್ ಮೆಥಡಲ್ಲಿ ಏನಾಗುತ್ತೆ, ಅಲ್ಲಿ ಮದರ್ ಟಂಗ್ ಯೂಸ್ ಮಾಡಲ್ಲ, ಬಟ್ ಇಲ್ಲೇನು ಮದರ್ ಟಂಗ್ನ ಯೂಸ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡ್. ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡಲ್ಲಿ ಇಲ್ಲಿ ನಾವು ಮದರ್ ಟಂಗ್ನ ಯೂಸ್ ಮಾಡಲ್ಲ. ಓಕೆ, ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡಲ್ಲಿ ನಾವಿಲ್ಲಿ ಮದರ್ ಟಂಗ್ನ ಯೂಸ್ ಮಾಡೋದಿಲ್ಲ. ಲ್ಯಾಂಗ್ವೇಜ್ ಇಮರ್ಷನ್ ಈಸ್ ಬೇಸಿಕಲಿ ಮೆಥಡ್ ಡೆವಲಪ್ಡ್ ಟು ಟೀಚ್ ಪೀಪಲ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ ವಿಚ್ ದ ಲ್ಯಾಂಗ್ವೇಜ್ ಬೀಯಿಂಗ್ ಥಾಟ್ ಈಸ್ ಯೂಸ್ಡ್ ಸ್ಪೆಷಲಿ ಫಾರ್ ಇನ್ಸ್ಟ್ರಕ್ಷನ್ ಪರ್ಪಸ್ ಮೀನ್ಸ್ ಕ್ಲಾಸಲ್ಲಿ ಮಕ್ಕಳು ಪಾಠ ಮಾಡ್ತೀರಿ, ಅವ್ರಿಗೆ ಏನೇ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೂ ಕೂಡ ನಾವೇನು ಇಂಗ್ಲೀಷಲ್ಲೇ ಹೇಳೋ ಅಂಥದ್ದು. ಓಕೆ, ನೆಕ್ಸ್ಟ್ ಇಮರ್ಷನ್ ಈಸ್ ದ ಟೀಚಿಂಗ್ ಆಫ್ ಲ್ಯಾಂಗ್ವೇಜ್ ಕಂಟೆಂಟ್ ಆ್ಯಂಡ್ ಕಲ್ಚರ್ ಇನ್ ಕಾಂಬಿನೇಷನ್ ವಿತೌಟ್ ದಿ ಯೂಸ್ ಆಫ್ ಸ್ಟೂಡೆಂಟ್ಸ್ ಫಸ್ಟ್ ಲ್ಯಾಂಗ್ವೇಜ್. ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಮದರ್ ಟಂಗ್ನ ಯೂಸ್ ಮಾಡಲ್ಲ ಇಲ್ಲಿ. ಅವ್ರು ಏನೇ ಒಂದು ಕಂಟೆಂಟ್ ಕಲ್ಚರ್ ಏನೇ ಎಕ್ಸ್ಪ್ಲೈನ್ ಮಾಡ್ತಿದ್ರು ಕೂಡ ಇಂಗ್ಲೀಷಲ್ಲೇ ಹೇಳೋ ಅಂಥದ್ದು. ಸ್ಟೂಡೆಂಟ್ಸ್ ಆರ್ ಥಾಟ್ ಎ ಲ್ಯಾಂಗ್ವೇಜ್ ದೇ ಇನಿಷಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಥ್ರೂ ದಿ ಯೂಸ್ ಆಫ್ ವೆರೈಟಿ ಆಫ್ ಕಾಂಟೆಕ್ಸ್ಟ್ ಕ್ಲೂಸ್ ಪ್ರೊವೈಡೆಡ್ ಬೈ ಟೀಚರ್. ಮಕ್ಕಳೇನು ಅಂದರೆ ಈ ಒಂದು ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡಲ್ಲಿ ಸ್ಟಾರ್ಟಿಂಗ್ ಟೀಚರ್ ಏನು ಫುಲ್ ಇಂಗ್ಲೀಷಲ್ಲೇ ಎಲ್ಲ ಹೇಳ್ತಿರ್ತಾರೋ ಅವ್ರು ಅರ್ಥ ಆಗ್ತಿರಲ್ಲ, ಅಲ್ಲಿ ಕನ್ಫ್ಯೂಷನ್ ಆಗ್ತಿರುತ್ತೆ ಅವ್ರಿಗೆ ಇನಿಷಿಯಲಿ. ಅಂದರೆ ಸ್ಟಾರ್ಟಿಂಗ್ ಅರ್ಥ ಆಗ್ತಿರಲ್ಲ, ಬಟ್ ಹೋಗ್ತಾ ಏನಾಗುತ್ತೆ, ಅರ್ಥ ಆಗುತ್ತೆ, ಕಲ್ತ್ಕೊಳ್ತಾ ಹೋಗ್ತಾರೆ. ಈಗ ಮಕ್ಕಳು ಈಗ LKG UKG ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಸೇರಿಸಿದಾಗ ಫುಲ್ ಇಂಗ್ಲೀಷಲ್ಲೇ ಪಾಠ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ. ನೆಕ್ಸ್ಟ್ ಡೇ ಟು ಡೇ ಅಭ್ಯಾಸ ಆಗ್ತಾ ಹೋದಾಗ ಮಕ್ಕಳೇನು ಮಾಡ್ತಾರೆ, ಮನೆಯಲ್ಲೂ ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ಅದನ್ನು ಸಖತ್ ಯೂಸ್ ಮಾಡ್ತಾ ಹೋದಾಗ ಅವ್ರಿಗೆ ಇಂಗ್ಲೀಷ್ ಬರುತ್ತೆ, ಹೌದು ತಾನೆ. ಅದನ್ನೇ ಇಲ್ಲಿ ಹೇಳ್ತೀರಾ ಅಂಥದ್ದು. ದಿ ಯೂಸ್ ಆಫ್ ಫುಲ್ ಇಮರ್ಷನ್ ಟು ಪಾಸ್ ದಿ ಲ್ಯಾಂಗ್ವೇಜ್ ಆನ್ ಟು ದಿ ಚಿಲ್ಡ್ರನ್, ದಿ incorporation of the culture into all aspects of the program and the involvement of family members and elders in the day-to-day activities. ಅವಾಗ ಏನಾಗುತ್ತೆ, ಮಕ್ಕಳು ಮನೆಯಲ್ಲಿ ಮತ್ತು ಬೇರೆ ಎಲ್ಲೇ ಯಾವುದೇ ಒಂದು ಸಿಚುವೇಶನ್ ಆಗಲಿ ಅವರು ಇಂಗ್ಲೀಷಲ್ಲೇ ಮಾತಾಡ್ತಾ ಹೋಗ್ತಾರೆ, ಆಗ ಕಲಿತಾ ಹೋಗ್ತಾರೆ. ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಇಂಗ್ಲೀಷಲ್ಲೇ ಮಾತಾಡಿಸ್ತಾ ಇರಬೇಕು ಅನ್ನೋದನ್ನೇ ಇಲ್ಲಿ ಹೇಳೋ ಅಂಥದ್ದು. ಅವಾಗ ನೆಕ್ಸ್ಟ್ ಅವಾಗ ಏನಾಗ್ತಾ ಹೋಗುತ್ತೆ, ಡೇ ಟು ಡೇ ಇಂಪ್ರೂವ್ ಆಗ್ತಾ ಹೋಗ್ತಾರೆ ಅವರು, ಹೌದು ತಾನೆ. ಅದನ್ನೇ ಇಲ್ಲಿ ಹೇಳೋ ಅಂಥದ್ದು ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡ್ ಅಂದರೆ ಅಲ್ಲಿ ಯಾವುದೇ ರೀತಿ ಮದರ್ ಟಂಗ್ನ ಯೂಸ್ ಮಾಡಿರಲ್ಲ, ನೇಟಿವ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಲ್ಲ, ಮೀನ್ಸ್ ಫಸ್ಟ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಆ್ಯನ್ ಎಲೆಕ್ಟಿಕ್ ಅಪ್ರೋಚ್. ಅಂತಂದರೆ ಎಲ್ಲ ಒಂದು ಮೆಥಡ್ನು ಕೂಡ ಅಲ್ಲಿ ಎಲ್ಲ ಒಂದು ಮೆಥಡ್ನು ಕೂಡ ಕಂಬೈನ್ ಮಾಡಿರೋ ಅಂಥದ್ದು, ಎಲ್ಲ ಒಂದು ಮೆಥಡ್ನು ಯೂಸ್ ಮಾಡಿರೋ ಅಂಥದ್ದು, ಕಾಂಬಿನೇಷನ್ ಆಫ್ ಆಲ್ ಮೆಥಡ್ ಅಂತಲೇ ಹೇಳ್ಬೋದು ಇದನ್ನು. ಇಟ್ ಈಸ್ ದ ಬೆಸ್ಟ್ ಮೆಥಡ್ ಫಾರ್ ಲ್ಯಾಂಗ್ವೇಜ್ ಟೀಚಿಂಗ್ ವಿತ್ ದ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಟೀಚಿಂಗ್ ಮೆಥಡ್ಸ್ ಟು ಬಿ ಯೂಸ್ಡ್ ಅಕಾರ್ಡಿಂಗ್ ಟು ದ ಲೆಸನ್ ಆ್ಯಂಡ್ ಲರ್ನರ್ಸ್. ಈಗ ಒಂದು ಪಾಠ ಮಾಡ್ತಿದ್ದೀವಿ ಅಂದರೆ ಆ ಒಂದು ಲೆಸನ್ಗೆ ಯಾವ ಒಂದು ಮೆಥಡ್ ಯೂಸ್ ಆಗುತ್ತೆ ಆ ಮೆಥಡ್ನ ಯೂಸ್ ಮಾಡೋ ಅಂಥದ್ದು, ಮತ್ತು ಇನ್ಯಾವ ಮೆಥಡ್ ಯೂಸ್ ಆಗುತ್ತೆ ಅದೆಲ್ಲದನ್ನೂ ಯೂಸ್ ಮಾಡ್ಕೊಂಡು ಪಾಠ ಮಾಡೋ ಅಂಥದ್ದು. ಎಲೆಕ್ಟಿಕ್ ಅಪ್ರೋಚ್ ಅಂದರೆ ಎಲ್ಲ ಒಂದು ಮೆಥಡು ಮಿಕ್ಸ್ಡ್ ಕಾಂಬಿನೇಷನ್ ಆಗಿರುತ್ತೆ ಅದು. ಓಕೆ, ನೆಕ್ಸ್ಟ್ ದಿ ಎಲೆಕ್ಟಿಕ್ ಅಪ್ರೋಚ್ ಈಸ್ ದಿ ಲೇಬಲ್ ಗಿವನ್ ಟು ದಿ ಟೀಚರ್ಸ್ ಯೂಸ್ ಆಫ್ ಟೆಕ್ನಿಕ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಫ್ರಮ್ ಎ range of language teaching approaches and methodologies. The teacher decides what methodology or approach to use depending on the aim of the lesson and the learners in the group. ಆ ಮಕ್ಕಳು ಮೆಂಟಾಲಿಟಿ ಹೇಗಿರುತ್ತೆ, ಅವ್ರಿಗೆ ಯಾವೊಂದು ಮೆಥಡಲ್ಲಿ ಹೇಳ್ಕೊಟ್ರೆ ಅವ್ರು ಕಲ್ತ್ಕೋತಾರೆ, ಅದನ್ನೆಲ್ಲ ನೋಡಿ ಮೆಥಡ್ಗಳನ್ನ ಯೂಸ್ ಮಾಡ್ಕೊಳ್ಳೋದು. ಕಾಂಬಿನೇಷನ್ ಆಫ್ ಮೆಥಡ್ಸ್, ಪರ್ಟಿಕ್ಯುಲರ್ ಇಂಥ ಮೆಥಡೆ ಅಂತ ಹೇಳೋಕ್ಕಾಗಲ್ಲ. ಎಲೆಕ್ಟಿಕ್ ಅಪ್ರೋಚ್ ಅಂತ ಅಂದರೆ ಎಲ್ಲ ಮೆಥಡ್ನು ಕಂಬೈನ್ ಮಾಡಿ ಯೂಸ್ ಮಾಡೋ ಅಂಥದ್ದು. ಓಕೆ, ಕಾಂಬಿನೇಷನ್ ಆಫ್ ಕಮ್ಯುನಿಕೇಟಿವ್ ಅಪ್ರೋಚ್, ಇಂಟಿಗ್ರೇಟಿವ್ ಅಪ್ರೋಚ್ ಆ್ಯಂಡ್ ಸ್ಟ್ರಕ್ಚರಲ್ ಅಪ್ರೋಚ್. ಅಂದರೆ ಅದೇ ಹೇಳಿದ್ನಲ್ಲ, ಎಲ್ಲ ಮೆಥಡ್ನು ಮಿಕ್ಸ್ ಮಾಡಿ ಯೂಸ್ ಮಾಡೋ ಅಂಥದ್ದು. ಆ ಮಕ್ಳಿಗೆ ಯಾವ ರೀತಿ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಅಂತ ನಾವು ತಿಳ್ಕೊಂಡು ಅದನ್ನು ಯೂಸ್ ಮಾಡೋ ಅಂಥದ್ದು. ಓಕೆ, ನೆಕ್ಸ್ಟ್ ಇಂಟಿಗ್ರೇಟಿವ್ ಅಪ್ರೋಚ್ ಅಂದ್ರೆ ಏನಂತಂದರೆ ಟು ಓವರ್ಕಮ್ ದಿ ಲಿಮಿಟೇಷನ್ಸ್ ಆ್ಯಂಡ್ to exploit the advantages of top-down and bottom-up approach. An integrative approach in testing is used. ಇಲ್ಲಿ ಟಾಪ್ ಡೌನ್ ಮತ್ತು ಬಾಟಮ್ ಅಪ್ ಅಪ್ರೋಚ್ ಏನಿರುತ್ತೆ ಅದರಲ್ಲಿ ಲಿಮಿಟೇಷನ್ಸ್ ಏನಿರುತ್ತೆ ಆ ಲಿಮಿಟೇಷನಿಂದ ಓವರ್ಕಮ್ ಮಾಡೋದಕ್ಕೆ ಇಂಟಿಗ್ರೇಟಿವ್ ಅಪ್ರೋಚ್ನ ತೊಗೊಂಡಿರೋ ಅಂಥದ್ದು. ಈಗ ಟಾಪ್ ಡೌನಲ್ಲಿ ಏನಿರುತ್ತೆ,
ಮೇಲಿಂದ ಕಲಿಯೋಂಥದ್ದು, ಫಸ್ಟ್ ಸ್ಟೋರಿ ಹೇಳ್ಕೊಡೋ ಅಂಥದ್ದು, ಫಸ್ಟು ಸ್ಟೋರಿ ಓದ್ಬಿಡೋದು, ಆಮೇಲೆ ಅದ್ರ ಬಗ್ಗೆ ಮೀನಿಂಗ್ ಹೇಳೋ ಅಂಥದ್ದು, ಆಮೇಲಿಂದ ಒಂದೊಂದೇ ಸೆಂಟೆನ್ಸ್ ನೋಡೋ ಅಂಥದ್ದು, ಆಮೇಲಿಂದ ವರ್ಡ್ ಕಲಿಯೋ ಅಂಥದ್ದು, ಆ ರೀತಿ ಇರುತ್ತಾನೆ. ಬಾಟಮ್ ಅಪ್ ಅಂತ ಅಂದರೆ ಈಗ ಫಸ್ಟ್ ABCD ಕಲಿಸೋದು, ಆಮೇಲಿಂದ ವರ್ಡ್ ಲೆಟರ್ಸ್ ಕಲಿಸೋ ಅಂಥದ್ದು, ಆಮೇಲೆ ಸೆಂಟೆನ್ಸ್, ಆಮೇಲೆ ಪ್ಯಾರಾಗ್ರಾಫ್, ಹಿಂಗೆ ಬರುತ್ತೆ ತಾನೆ. ಇದರಲ್ಲಿ ಏನು ಲಿಮಿಟೇಷನ್ಸ್ ಇರುತ್ತೆ ಅದರಿಂದ ಓವರ್ಕಮ್ ಮಾಡೋದಕ್ಕೆ ಇಂಟಿಗ್ರೇಟಿವ್ ಅಪ್ರೋಚ್ನ ಯೂಸ್ ಮಾಡ್ತೀರಾ ಅಂಥದ್ದಿಲ್ಲಿ. ನೆಕ್ಸ್ಟ್ ಕ್ವಶನ್ಸ್. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ರಿಪ್ಲೇಸ್ಡ್ ಬೇಸಿಕಲಿ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಅಂದರೆ ಮಕ್ಕಳಿಗೆ ಮಾತಾಡೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು ತಾನೇ. ಅಲ್ಲಿ ಗ್ರೂಪಾಗಿ ಕೂರಿಸ್ಬಿಟ್ಟು ಅವ್ರಿಗೆ ಮಾತಾಡೋದಕ್ಕೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಡೋ ಅಂಥದ್ದು, ಅದನ್ನೇನಂತ ಹೇಳ್ತೀವಿ, ಕಮ್ಯುನಿಕೇಟಿವ್ ಅಪ್ರೋಚ್. ಓಕೆ, ರಿಪ್ಲೇಸ್ಡ್ ಬೇಸಿಕಲಿ ಯಾವೊಂದು ಅಪ್ರೋಚ್ನ ರಿಪ್ಲೇಸ್ ಮಾಡುತ್ತೆ? ಸ್ಟ್ರಕ್ಚರಲ್ ಅಪ್ರೋಚ್, ಸಿಚುಯೇಷನಲ್ ಅಪ್ರೋಚ್, ಬೈಲಿಂಗ್ವಲ್ ಮೆಥಡ್, ಆಡಿಯೋಲಿಂಗ್ವಲ್ ಮೆಥಡ್. ಇದಕ್ಕೆ ರೈಟ್ ಆಪ್ಷನ್ ಈಸ್ ಸ್ಟ್ರಕ್ಚರಲ್ ಅಪ್ರೋಚ್. ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ಏನಾಗಿರುತ್ತೆ, ಮಕ್ಕಳು ಏನು ಕಲಿತಾರೆ, ಅಲ್ಲಿ ಮಾತಾಡೋದೇ ತಾನೇ. ಸೆಂಟೆನ್ಸ್ ಹೇಗಿರಬೇಕು, ಸೆಂಟೆನ್ಸ್ ಫಾರ್ಮೇಷನ್, ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ, ಇದೆಲ್ಲ ಎಲ್ಲಿ ಕಲಿಯೋ ಅಂಥದ್ದು? ಸ್ಟ್ರಕ್ಚರಲ್ ಅಪ್ರೋಚ್ ತಾನೆ. ಅಲ್ಲಿ ಸ್ಪೀಚ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು, ಸ್ಪೋಕನ್ಗೆ. ಸೊ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ರಿಪ್ಲೇಸ್ಡ್ ಬೇಸಿಕಲಿ ಸ್ಟ್ರಕ್ಚರಲ್ ಅಪ್ರೋಚ್. ನೆಕ್ಸ್ಟ್ ಕ್ವಶನ್. ಇನ್ ದಿ ಸಿಚುಯೇಷನಲ್ ಅಪ್ರೋಚ್ ಎ ಟೀಚರ್ ಟ್ರೈಸ್ ಟು. ಸಿಚುಯೇಷನ್ ಅಪ್ರೋಚಲ್ಲಿ ಟೀಚರ್ ಯಾವ ಒಂದು ಇದಕ್ಕೆ ಟ್ರೈ ಮಾಡ್ತಾರೆ? ಫಾಲೋ ಎ ಸಿಲಬಸ್ ವಿತ್ ಎ ಲಿಸ್ಟ್ ಆಫ್ ಸಿಚುಯೇಷನ್ಸ್, adjust teaching to the situation in the classroom, create a lifelike situation in the classroom for teaching language item, show how the situation in the classroom is different from real life situation. ಇದಕ್ಕೆ ರೈಟ್ ಆಪ್ಷನ್ ಈಸ್ ಕ್ರಿಯೇಟ್ ಎ ಲೈಫ್-ಲೈಕ್ ಸಿಚುವೇಶನ್. ಕ್ಲಾಸ್ ರೂಮಲ್ಲಿ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಡೋಂಥದ್ದು ಮಕ್ಕಳು ಲ್ಯಾಂಗ್ವೇಜ್ ಕಲಿಯೋದಕ್ಕೋಸ್ಕರ. ಹೌದು ತಾನೆ? ಇದಕ್ಕೆ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್. ನೆಕ್ಸ್ಟ್ ಕ್ವಶನ್. ದಿ ಸ್ಟ್ರಕ್ಚರಲ್ ಅಪ್ರೋಚ್ ಅಡ್ವೊಕೇಟ್ಸ್ ಯೂಸಿಂಗ್ ಮದರ್ ಟಂಗ್, resorting to fluency, selection and gradation, assessing learners performance. ಇದಕ್ಕೆ ರೈಟ್ ಆಪ್ಷನ್ ಈಸ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್. ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್ ಅಂದರೆ ಆಲ್ರೆಡಿ ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ಹೇಳಿದೆ ತಾನೆ. ಏನಂದರೆ ಈ ಒಂದು ಟಾಪಿಕ್ ತೊಗೋತೀವಿ ಅಂದರೆ ಆ ಒಂದು ಟಾಪಿಕ್ ಎಷ್ಟು ಲೆಂತಿ ಇರುತ್ತೆ, ಎಷ್ಟು ಟೈಮ್ ಡ್ಯೂರೇಷನ್ ಬೇಕು, ಅದಕ್ಕೆ ಫಸ್ಟು ಯಾವ ಒಂದು ಪ್ಯಾಟ್ರನಲ್ಲಿ ಕಲಿಸ್ಬೇಕು, ಸಿಂಪಲ್ ಟು ಕಾಂಪ್ಲೆಕ್ಸ್ ಹೋಗಬೇಕು, ಯಾವೊಂದು ವರ್ಡ್ಸ್ನ ಫಸ್ಟ್ ಕಲಿಸ್ಬೇಕು, ಇದೆಲ್ಲ ಎಲ್ಲಿ ಬರೋ ಅಂಥದ್ದು ಸೆಲೆಕ್ಷನ್ ಆ್ಯಂಡ್ ಗ್ರೇಡಿಯೇಷನ್. ಯಾವೊಂದು ಅಪ್ರೋಚ್ ಅಡ್ವೊಕೇಟ್ಸ್ ಮಾಡುತ್ತಿದ್ದನ್ನ ಸ್ಟ್ರಕ್ಚರಲ್ ಅಪ್ರೋಚ್. ನೆಕ್ಸ್ಟ್ ಕ್ವಶನ್. ದಿ ನ್ಯಾಚುರಲ್ ಅಪ್ರೋಚ್ ಟು ಲರ್ನಿಂಗ್ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಬೈ. ನ್ಯಾಚುರಲ್ ಅಪ್ರೋಚ್ ಲರ್ನಿಂಗ್ ಲ್ಯಾಂಗ್ವೇಜ್ ಯಾರು ಡೆವಲಪ್ ಮಾಡಿರೋದು? ಫಸ್ಟ್ ಆಪ್ಷನ್ ಈಸ್ ಕ್ರ್ಯಾಶನ್ ಆ್ಯಂಡ್ ಟೆರಲ್, ರೈಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. Dr. Watt's new method of teaching English emerged to overcome the limitations of which of the following methods? Grammar cum translation method, substitution method, direct method, situational method. Direct method ತಾನೇ ಇದಕ್ಕೆ ರೈಟ್ ಆಪ್ಷನ್. ರೈಟ್ ಆಪ್ಷನ್ ಈಸ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡಲ್ಲಿ ಏನು ಅಂದರೆ ಅಲ್ಲಿ ಮದರ್ ಟಂಗ್ ಯೂಸ್ ಮಾಡ್ಕೊಳ್ಳಲ್ಲ. ಬಟ್ ಈ ಡಾಕ್ಟರ್ ವಾಟ್ಸ್ ನ್ಯೂ ಮೆಥಡಲ್ಲಿ ಏನಾಗುತ್ತೆ, ಮದರ್ ಟಂಗ್ನ ಯೂಸ್ ಮಾಡ್ಕೋತೀವಿ. ಸೊ ಡೈರೆಕ್ಟ್ ಮೆಥಡ್ ಎಗೇನೆಸ್ಟಾಗಿ ಈ ಮೆಥಡ್ನ ಕಂಡುಹಿಡ್ದಿರೋ ಅಂಥದ್ದು. ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ಇಮರ್ಷನ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಮೀನ್ಸ್? ಟೀಚಿಂಗ್ ಇನ್ ಇಂಗ್ಲೀಷ್ ಓನ್ಲಿ, ಟೀಚಿಂಗ್ ಇನ್ ಲ್ಯಾಂಗ್ವೇಜ್ ವಿಚ್ ಈಸ್ ನಾಟ್ ಮದರ್ ಟಂಗ್ ಆರ್ ಹೋಮ್ ಲ್ಯಾಂಗ್ವೇಜ್ ಆಫ್ ಲರ್ನರ್ಸ್, ಟೀಚಿಂಗ್ ಇನ್ ಲ್ಯಾಂಗ್ವೇಜ್ ವಿಚ್ ಈಸ್ ಮದರ್ ಟಂಗ್ ಆರ್ ಹೋಮ್ ಲ್ಯಾಂಗ್ವೇಜ್ ಆಫ್ ಲರ್ನರ್ಸ್, ಟೀಚಿಂಗ್ ಥ್ರೂ ಸಮ್ ಯುನಿಕ್ ಮೆಥಡ್ಸ್ ಆರ್ ಅಪ್ರೋಚ್. ಇದಕ್ಕೆ ರೈಟ್ ಆಪ್ಷನ್ ಈಸ್ ಟೀಚಿಂಗ್ ಇನ್ ಲ್ಯಾಂಗ್ವೇಜ್ ವಿಚ್ ಈಸ್ ನಾಟ್ ದಿ ಮದರ್ ಟಂಗ್ ಆರ್ ಹೋಮ್ ಲ್ಯಾಂಗ್ವೇಜ್ ಆಫ್ ಲರ್ನರ್ಸ್. ಇಲ್ಲಿ ಯಾವುದೇ ರೀತಿ ಮದರ್ ಟಂಗ್ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಇಮರ್ಷನಲ್ಲಿ. ನೆಕ್ಸ್ಟ್ ಕ್ವಶನ್. ಎಲೆಕ್ಟಿಕ್ ಅಪ್ರೋಚ್ ಟು ಇವ್ಯಾಲ್ಯೂಯೇಷನ್ ಟೇಕ್ಸ್ ಅಕೌಂಟ್ ಆಫ್. ಎಲೆಕ್ಟಿಕ್ ಅಪ್ರೋಚ್ ಅಂದ್ರೇ ಗೊತ್ತು, ಏನಂದರೆ ಕಾಂಬಿನೇಷನ್ಸ್ ಆಫ್ ಅಪ್ರೋಚ್ ಆರ್ ಮೆಥಡ್ಸ್. ಹೌದು ತಾನೆ? ಇದಕ್ಕೆ ರೈಟ್ ಆಪ್ಷನ್ ಈಸ್ ಕಾಂಬಿನೇಷನ್ ಆಫ್ ಕಮ್ಯುನಿಕೇಟಿವ್ ಅಪ್ರೋಚ್, ಇಂಟಿಗ್ರೇಟಿವ್ ಅಪ್ರೋಚ್ ಆ್ಯಂಡ್ ಸ್ಟ್ರಕ್ಚರಲ್ approach. Next, structural approach gives more importance to. Structural approach ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋಂಥದ್ದು? ಸ್ಪೀಚ್ ಓನ್ಲಿ, ರೀಡಿಂಗ್ ಆ್ಯಂಡ್ ರೈಟಿಂಗ್, ಸ್ಪೀಚ್ ಆ್ಯಂಡ್ ರೀಡಿಂಗ್ ಓನ್ಲಿ. ಇದಕ್ಕೆ ರೈಟ್ ಆಪ್ಷನ್ ಈಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್.
ಈ ಒಂದು ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಿಮಗೆ ಏನು ಕ್ಲಾಸಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ಆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.